ನಿಮ್ಗೊಂದು ವಿಷಯ ಗೊತ್ತಾ? ಸಮಸ್ಯೆ ದೊಡ್ಡವ್ರು ಇರ್ತಾವ ಅಥವಾ ನೀವು ದೊಡ್ಡವ್ರು ಇರ್ತೀರಾ? ಯಾರು ದೊಡ್ಡವರು? ಸಮಸ್ಯೆಗಳ ಅಥವಾ ನೀವ? ಯಾರು? ಗೊತ್ತಿಲ್ವಾ ನಿಮಗೆ? ನಾನು ಹೇಳ್ತೀನಿ ಕೇಳಿ. ನೋಡಿ, ಸಮಸ್ಯೆ ದೊಡ್ಡದು ನೀವು ದೊಡ್ಡರು ಅನ್ನೋ ಪ್ರಶ್ನೆಗೆ ನಿಮ್ಗೆ ಉತ್ತರ ಬಹಳ ಕಷ್ಟ ಕೊಡೋಕೆ. ಯಾಕೆಂತಂದ್ರೆ ನಾನು ಈ ಕೊಡೋ ಉತ್ತರ ಹೇಗಿದೆ ಅಂತಂದ್ರೆ, ಸಮಸ್ಯೆ ಬಹಳ 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 ಚಿಕ್ಕದು. ಸಮಸ್ಯೆ ನೀವು ದೊಡ್ಡದು ಮಾಡ್ಕೋತೀರಾ. ಈ ಪ್ರಪಂಚದಲ್ಲಿ ಸಮಸ್ಯೆ ದೊಡ್ಡದಲ್ಲ. ನಿಮ್ಗಿಂತ ದೊಡ್ಡದಂತೂ ಅಲ್ವೇ ಅಲ್ಲ. ಸಮಸ್ಯೆ ದೊಡ್ಡದಿರ್ಬೋದು, ಆದ್ರೆ ನಿಮ್ಗಿಂತ ದೊಡ್ಡದು ಅಲ್ವೇ ಅಲ್ಲ. ಅದಕ್ಕೋಸ್ಕರ ಆ ಸಮಸ್ಯೆನೇ ಯಾವುದೇ ಕಾರಣಕ್ಕೆ ನೀವು ದೊಡ್ಡದು ಮಾಡಕ್ ಹೋಗಬೇಡಿ. ಸಮಸ್ಯೆ ಯಾವಾಗಲೂ ಚಿಕ್ಕದಾಗಿರುತ್ತೆ. ಏನೇ ಸಮಸ್ಯೆ ಇರಲಿ, ಅದು HIV ಏಡ್ಸ್ ಆಗಿರ್ಬೋದು, ಅದು ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಏನೇ ಆಗಿರ್ಬೋದು, ಪ್ರಪಂಚದಲ್ಲಿ ಯಾವುದೇ ಸಮಸ್ಯೆ ಆಗಿರ್ಬೋದು, ಆ ಸಮಸ್ಯೆ ಬಹಳ ಚಿಕ್ಕದಾಗಿರುತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ, ನೀವೇನ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಸಂಪೂರ್ಣವಾಗಿ ದೊಡ್ಡದು ಮಾಡ್ಬಿಡ್ತಾರೆ. ಅಮ್ಮ, ಕ್ಯಾನ್ಸರ್ ಬಂದು ಸತ್ತೋಗ್ಬಿಡ್ತಾರೆ, ಹಾರ್ಟ್ ಅಟ್ಯಾಕ್ ಸಾಯ್ತಾರೆ. ಇಲ್ಲ, ಅವೆಲ್ಲ ನೀವು ಮಾಡ್ಕೊಂಡಿರೋದು ಅಲ್ವಾ? ಅದಕ್ಕೆ ಸಮಸ್ಯೆ ದೊಡ್ಡದಲ್ಲ, ನೀವೇ ದೊಡ್ಡರು. ಈ ಪ್ರಪಂಚದಲ್ಲಿ ನಿಮಗಿಂತ ದೊಡ್ಡವರು ಯಾರೂ ಇಲ್ಲ. ಮನಸ್ಸಿನ ಮುಂದೆ ಯಾವುದೂ ಇಲ್ಲ. ನೀವು ನಿರ್ಧಾರ ಮಾಡಬೇಕು. ನಿಮ್ಮ ನಾಶ ಮಾಡ್ಬೇಕಿತ್ತು ಅಂದ್ರೆ ನೀವು ಡಿಸೈಡ್ ಮಾಡಬೇಕು, ಬೇರೆಯವರಲ್ಲ. ಆಯ್ತಾ? ಅದಕ್ಕೆ ನಿಮ್ಮ ನಾಶ ಮಾಡ್ಬೇಕಿತ್ತು ಅಂದ್ರೆ ನೀವು ನಿರ್ಧಾರ ಮಾಡಿದಾಗ ಮಾತ್ರ ನಿಮ್ಮ ನಾಶ ಆಗುತ್ತೆ. ಅಲ್ಲಿವರೆಗೂ ನಾಶ ನೀವು ಆಗೋಲ್ಲ. ನೀವು ಒಳ್ಳೆಯವರಾಗಿಯೇ ಇರ್ತೀರ, ಅದ್ಭುತವಾಗಿಯೇ ಇರ್ತೀರ. ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಹೆದರದೆ, ಏನೇ ಸಮಸ್ಯೆ ಇದ್ರು ಸಮಸ್ಯೆಗೆ ಪರಿಹಾರ ಏನು ಅನ್ನೋದಕ್ಕೆ ಕಂಡುಕೊಳ್ಳಬೇಕೆ ಹೊರತು ಈ ಸಮಸ್ಯೆಗೆ ಮತ್ತೊಂದು ಸಮಸ್ಯೆನ ಹುಟ್ಟಿಸುವಂತಹ ಕಾರ್ಯವನ್ನು ಮಾಡಕ್ ಹೋಗಬೇಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.